ನಮಸ್ಕಾರ ಎಲ್ಲರೂ. ನನ್ನ ಹೆಸರು ಅಂಕಿತ್ ಅಂತ. ನಾನು ನಮ್ಮ ಫ್ಯಾಮಿಲಿ ಜೊತೆ ಬೆಂಗಳೂರಿಂದ 24, 25, 26 ಮಡಿಕೇರಿ, ಕೂರ್ಗ್, ದುಬಾರೆಗೆ ತಲುಪಿದ್ದೀನಿ ವೆಕೇಷನ್ ಮಾಡೋಕ್ಕೆ. ಇಲ್ಲಿ 25th ಸಂಡೇ ಬೆಳಗ್ಗೆ 4:15 ಇಂದ 5 ಗಂಟೆ ಮಧ್ಯದಲ್ಲಿ ನಾವು ಮಂಡಲಪಟ್ಟಿ ಪೀಕ್ ಹೋಗೋಕ್ಕೆ ಜೀಪ್ ಸಫಾರಿ ಮಾಡೋಕ್ಕೆ ಹೋಗಿದ್ರಿ. ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಜೀಪ್ ಸಫಾರಿ 2500 ಅಂತ ಅಮೌಂಟು ಬರೆದಿದ್ರು. ಆದರೆ ನಮಗೆ ಸಿಕ್ಕಿರೋ ಜೀಪು ಅವ್ರ ಹೆಸರು ಸವಿನ್ ಅಂತ. ಅವ್ರ ಹೆಸರು ಸವಿನ್ ಅಂತ. ಅವರು ನಮಗೆ 4000 ಚಾರ್ಜ್ ಮಾಡಿದ್ರು ಕೆಳಗಡೆ. ಅವ್ರು ಹೇಳಿದರು ಅದಕ್ಕಿಂತ ಕಡಿಮೆ ಆಗಲ್ಲ, ಯಾವ ಗಾಡಿನೂ ಹೋಗಲ್ಲ ನಿಮ್ಮ ಜೊತೆ. ಆ್ಯಂಡ್ ನಾವು ಸನ್ರೈಸ್ ನೋಡಬೇಕಂತ ಆ ಟೈಮಿಗೆ ಅವ್ರ ಗಾಡಿ ಅಕ್ಸೆಪ್ಟ್ ಮಾಡಿದ್ರಿ. ಮೇಲೆ ಹೋಗಾದ್ಮೇಲೆ ಅವರು ನಮಗೆ ಲಾಸ್ಟ್ ಮೂಮೆಂಟಲ್ಲಿ ಗೇಟ್ ಹತ್ರ ಇನ್ನೂ 500 ರೂಪೀಸ್ ಚಾರ್ಜ್ ಕಟ್ಟಬೇಕಂತೆ ಪರ್ ಫೀಸು. ಅದು ನಮ್ಮಿಂದ ತೊಗೊಂಡ್ರು. ಆದರೆ ನಾವು ಅವ್ರಿಗೆ ಕ್ಲಿಯರಾಗಿ ನೋಡಿದರೆ ಅವರು 500 ರೂಪೀಸ್ ಕೊಟ್ಟಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ. ಅವ್ರು ಬರೀ 50 ರೂಪಾಯಿನೇ ಕೊಟ್ಟರು. ಆಮೇಲೆ ನಮಗೆ ಹೇಳಿದ್ರು ದಟ್ ಇಲ್ಲ, ಇದು ಮಿನಿಮಮ್ ಅಮೌಂಟು, ಏನು ಮಾಡೋಕ್ಕಾಗಲ್ಲ, ಇದು ನಾರ್ಮಲ್ಲು, ನೀವು ಕೊಡಲೇಬೇಕಾಗುತ್ತೆ. ಅಷ್ಟು ಮೇಲೆ ನಮಗೆ ಹತ್ರ ಇನ್ನೇನು ಆಪ್ಷನ್ ಇರಲಿಲ್ಲ. ನಾವು ಅವ್ರಿಗೆ 500 ರೂಪಾಯಿನೂ ಕೊಟ್ರಿ. ಅವರು ಆಮೇಲೆ ನಮಗೆ 40 ಮಿನಿಟ್ಸ್ ಟೈಮ್ ಕೊಟ್ಟರು ಸನ್ರೈಸ್ ನೋಡ್ಕೊಂಡು ಕೆಳಗಡೆ ಬರೋಕ್ಕೆ. ಅದರಲ್ಲಿ ನಮಗೆ ಸ್ವಲ್ಪ ಲೇಟ್ ಆಯಿತು. ಅಂದರೆ ನಾವು 55 ಮಿನಿಟ್ಸಲ್ಲಿ ಕೆಳಗಡೆ ಬಂದ್ರಿ. ಅಷ್ಟಲ್ಲಿ ಅವರು ತಿರ್ಗಾ ನಮಗೆ ಜೋರಾಗಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಇಲ್ಲ ನೀವು ಇನ್ನೂ 1000 ರೂಪಾಯಿ ಜಾಸ್ತಿ ಕೊಡಬೇಕು, ನಮಗೆ ಇನ್ನೂ ಜಾಸ್ತಿ ಕೊಡಬೇಕು. ಬಟ್ ಅದು ನಾವು ಕೊಟ್ಟಿಲ್ಲ. ನಾವು ಅವ್ರಿಗೆ ಟೋಟಲ್ 4500 ರೂಪೀಸ್ ಕೊಟ್ರಿ ಕೆಳಗಡೆ ಬಂದುಬಿಟ್ಟು. ಆ್ಯಂಡ್ ಅವರು ತುಂಬ ರ್ಯಾಶಾಗಿ ಓಡಿಸಿದ್ರು, ತುಂಬ ರಫಾಗಿ ಮಾತಾಡಿದ್ರು. ನಮ್ಮ ಜೊತೆ ಫ್ಯಾಮ್ಲಿನೂ ಇದ್ದರು, ಆದರೂ ಅವ್ರ ಮಾತು ಕೇಳಿಲ್ಲ ಏನಾದರೂ. ಇಲ್ಲಿ ಬಂದಾದ್ಮೇಲೂ ಅವರು ಜೋರಾಗಿ ರೇಸಾಗಿ ಮಾತಾಡ್ತಾಯಿದ್ರು. ನಾವು ಬೋರ್ಡಲ್ಲಿ ತೋರಿಸಿದ್ರು ಅವ್ರಿಗೂ ಕೂಡ, ದಟ್ ಬೋರ್ಡು ಗೌರ್ಮೆಂಟು 2500 ಅಂತ ಬರೆದಿದ್ದಾರೆ. ಆದರೆ ಅವ್ರು ನಮ್ಮ ಮಾತು ಕೇಳಿಲ್ಲ. ಇಲ್ಲ, ಇದೇ ನಾರ್ಮಲ್ಲು, ಕೊಡಲೇಬೇಕು. ಸೊ ಇಂಥ ಟೂರಿಸ್ಟು, ನಾವು ಕನ್ನಡಿಗವ್ರೆ, ನಮಗೆ ಇಲ್ಲಿ ನಮ್ಮ ರಾಜ್ಯದಲ್ಲೇ ಟೂರಿಸ್ಟ್ ಬಂದರೆ ಈ ಥರ ಸ್ಪಾಯ್ಲ್ ಮಾಡಿದರೆ, ಮೋಸ ಮಾಡಿದರೆ ಅದು ಇಷ್ಟ ಆಗಲ್ಲ. ನೆಕ್ಸ್ಟ್ ಟೈಮು ಬಂದರೆ ನಾನು ಖಂಡಿತ ಜನರಿಗೆ ಮಂಡಲಪಟ್ಟಿ ಪೀಕ್ ಹೋಗೋ ಮುಂಚೆ 2 ಸತಿ ಯೋಚನೆ ಮಾಡಬೇಕಂತ ರೆಕಮೆಂಡ್ ಮಾಡ್ತೀನಿ. ಆದರೆ ನಮ್ಮದು ಇದು ರಿಕ್ವೆಸ್ಟು ಪೊಲೀಸ್ ಅವ್ರ ಹತ್ರ ಮತ್ತು ಲೋಕಲ್ ಅಥಾರಿಟೀಸ್ ಅಂತ, ಅದು ಈ ಥರ ಟೂರಿಸ್ಟ್ನ ಸ್ಪಾಯ್ಲ್ ಮಾಡೋಕ್ಕೆ ಬಿಡಬೇಡಿ. ನೀವು ಇದರ ಮೇಲೆ ಏನೋ ಒಂದು ಆ್ಯಕ್ಷನ್ ತೊಗೊಳ್ಳಿ. ಇವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ. ನೀವು ಗಾಡಿ ನಂಬರು ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಗಾಡಿ ನಂಬರ್ ಅವ್ರದ್ದು KA12P7631. ಇದು ಗಾಡಿ ನಂಬರು. ಖಂಡಿತ ದಯವಿಟ್ಟು ಹೆಲ್ಪ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು.